ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಎಮ್ ಜಿ. ಫ್ರೆಂಡ್ಸ್, ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಡೀ ಭಾರತ ದೇಶದ ಎಲ್ಲರ ಒಂದು ಗಮನ ಈಗ ನಮ್ಮ ಕನ್ನಡದ ಬಿಗ್ ಬಾಸ್ನ ಫೈನಲ್ ಏನಿದೆ ಅದರ ಮೇಲಿದೆ. ಯಾಕಪ್ಪ ಅಂದರೆ ಈ ಸಲ ಬಂದಿರತಕ್ಕಂತಹ ಸೀಸನ್ನ ಈ ಬಾರಿ ಸೀಸನ್ಗೆ ಬಿದ್ದಂತಹ ಓಟು ಮತ್ತು ಕಳೆದ ಬಾರಿ ಅಂದರೆ ಹನುಮಂತು ಅವರ ಇದ್ದಂತಹ ಸೀಸನ್ನ ಓಟು ಕಂಪೇರ್ ಮಾಡಿದರೆ ಅದು ಎಷ್ಟಿದೆ. ಆದರೆ ಕಳೆದ ಸೀಸನ್ನ ವಿನ್ನರ್ಗೂ ಈ ಸೀಸನ್ನ ವಿನ್ನರ್ಗೂ ಸರಿಸುಮಾರು 37 ಕೋಟಿ ಅದಕ್ಕಿಂತ ಹೆಚ್ಚು ಓಟುಗಳು ಬಂದಿದ್ದಾವೆ ಫ್ರೆಂಡ್ಸ್. ನಿಜವಾಗ್ಲೂ ನನಗೆ ನಿನ್ನೆ ನೋಡಿದಾಗ ನನಗೆ ನಮ್ಮ ಕರ್ನಾಟಕದ ಜನಸಂಖ್ಯೆಗಿಂತ ಭಾರತದ ಜನಸಂಖ್ಯೆ 1/4% ನಮ್ಮ ಕನ್ನಡ ಬಿಗ್ ಬಾಸ್ಗೆ ವೋಟಿಂಗ್ ಮಾಡಿದೆ. 1/4%, 37 crores ಅಂದರೆ ಅಷ್ಟೊಂದು ಈಸಿ ಅಲ್ಲ ಫ್ರೆಂಡ್ಸ್. ನಮ್ಮ ಸುತ್ತಮುತ್ತಲವರು ಎಲ್ಲರೂ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ನ ವೀಕ್ಷಣೆ ಮಾಡ್ತಾಯಿದ್ದಾರೆ ಅಂತ ಇದ್ರ ಮೇಲೆ ಗೊತ್ತಾಗುತ್ತೆ. ತಮಿಳ್ ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಮತ್ತು ಇದು ಯಾವುದಪ್ಪದು ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಇವರಿಷ್ಟು ಜನ ಕೂಡ ನಮ್ಮ ಕನ್ನಡದ ಬಿಗ್ ಬಾಸ್ನ 12 ವೀಕ್ಷಣೆ ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗುತ್ತೆ. ಇದ್ರ ಮೇಲೆ ತಮ್ಮ ನೆಚ್ಚಿನ ನಾಯಕ ನೋಡಲು ಬಹಳ ಒಂದು ಎಕ್ಸ್ಪೆಕ್ಟಿವ್ ಆಗಿ ಈ ಒಂದು ವಿಚಾರದ ಮೇಲೆ ಈ ದಿನ ನಡೆಯೋ ಫೈನಲನ್ನು ನೋಡಲು ಇಡೀ ನಮ್ಮ ಭಾರತ ದೇಶನೇ ಕಾಯ್ತಾ ಇದೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಸೊ ಎಲ್ಲರೂ ಎಕ್ಸೈಟಾಗಿದ್ದೀವಿ. ಏನಂದರೆ ನಮ್ಮ ಕನ್ನಡದ ಬಿಗ್ ಬಾಸ್ನ ಫೈನಲ್ ವಿನ್ನರ್ ಯಾರು ಅಂತ ಈಗ ಆಲ್ರೆಡಿ ಎಲ್ಲರ ಒಂದು ಮೈಂಡಲ್ಲಿ ಓಡ್ತಾ ಇರುತ್ತೆ, ನಮಗೂ ಕೂಡ. ಬಟ್ ಆದರೂ ಅದು ಅನೌನ್ಸ್ಮೆಂಟ್ ಆಗೋವರೆಗೂ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ನಾವು ಹೇಳ್ತೀವಿ, ಬಟ್ ಅದು ಕೆಲವೊಂದು ವರ್ಗದವರಿಗೆ ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ. ಯಾಕೆ ಅದು ಶಂಕರಿದ್ದ ಬಂದರೆ ಅದಕ್ಕೆ ತೀರ್ಥ ಅಂತಾರೆ. ನಾವೆಲ್ಲ ಹೇಳೋಕ್ಕೆ ಹೋಗ್ಬಾರ್ದು, ಮತ್ತೆ ನಮ್ಮದೊಂದು 10-11 ಭಾಗ ಮಾಡಿಬಿಡ್ತಾರೆ. ಸೊ